ಪರವಾಗಿ ಹೆಸರಿಡೋಣ ಅಂತ ಮಗಳಾದ್ಲು. ಸೊ ಅವಳು ಗೆದ್ಲು, ಪುಣ್ಯಕೋಟಿ ಅಂತ ಹೆಸರಿಟ್ವಿ. ಆ ಹೆಸರಿಟ್ಟ ಮೇಲೆ ನಾವು ನಮ್ಮ ಮಗಳನ್ನ ಕಾಡಿಗೆ, ನದಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಕಾಡಿಗೆ ಒಂದು ವರ್ಷದ ಮಗುನ ಕಾಡಿಗೆ ತಗೊಂಡೋಗಿ ಕಾಡಲ್ಲಿ ಮುಳ್ಳು ಕಲ್ಲು ಅದೆಲ್ಲ ತಗ್ಲಿಸಿ ವಾಪಸ್ ಕರ್ಕೊಂಡು ಬಂದ್ಮೇಲೆ ನಮ್ಮ ತಂದೆ ಅಂದ್ರೆ ನಮ್ಮ ಮಗಳ ತಾತ, ನಮ್ಮ ತಂದೆ ನಮ್ಮನ್ನ ಬಹಳ ಬೈತಾ ಇದ್ರು. ನೀವೇನ್ ಮನುಷ್ಯರ ಪ್ರಾಣಿಗಳ? 1.5 ವರ್ಷದ ಮಗುನ ತಗೊಂಡೋಗಿ ಕಾಡಲ್ಲೆಲ್ಲ ಓಡಾಡಿಸ್ಕೊಂಡು ಮುಳ್ಳಲ್ಲೆಲ್ಲ ಕಚ್ಕೊಂಡ್ ಬರ್ತಿರಲ್ಲ ಅಂತ. ಅವ್ರಿಗೆ ಎಷ್ಟು ದುಃಖ ಆಗ್ಬಿಟ್ಟಿತ್ತು ಅಂತಂದ್ರೆ ಪುಣ್ಯಕೋಟಿ ನಮ್ಮ ಮಗಳ ಮೇಲೆ ಒಂದು ಹಾಡು ಬರ್ದಿದ್ರು ಅವರು, ದೊಡ್ಡ ಹಾಡು. ಧರಣಿ ಮಂಡಲ ಮಧ್ಯದೊಳಗೆ ಕೋಡಿಗಾನಹಳ್ಳಿ ಊರಲ್ಲಿ ನಾರಾಯಣಪ್ಪನ ಮೊಮ್ಮಗಳಾಗಿ ಪುಣ್ಯಕೋಟಿ ಅನ್ನೋರು ಹುಟ್ಟಿದ್ಲು. ಆದ್ರೆ ಅವರ ಕಥೆಯಲ್ಲಿ ಇಬ್ಬರು ವಿಲನ್ಸ್ ಇದ್ರು, ನಾನು ನನ್ನ ಹೆಂಡತಿ. ನಮ್ಮಿಬ್ರನ್ನ ನನ್ನನ್ನು ಅದ್ಭುತ ಅಂತ ನನ್ನ ಹೆಂಡತಿನ ವೀಣಾ ಅಂತ ಅವಳ ಹೆಸರು, ಅವ್ರನ್ನ ವ್ಯಾಗ್ರಣಿ ಅಂತ ಮಾಡಿ ಕತೆ ಬರ್ದಿದ್ರು. ನನ್ನ ಮಗಳು ಇನ್ನೂ ಅದು ಇಟ್ಕೊಂಡು ನಮ್ಮೇಲೆ ಕೋಪ ಬಂದಾಗೆಲ್ಲ ಆ ಪದ್ಯ ನಂಗೆ ಓದಿ ಹೇಳ್ತಾರೆ, ನೋಡಿ ನಮ್ಮ ತಾತ ಬರೀತಾರೆ ನೀವು ಹೇಗೆ ಅಂತ ಹೇಳ್ಬಿಟ್ಟಂತ. ಆಗ ಆ ಸಮಯದಲ್ಲಿ ನಮ್ಮ ತಂದೆ ನನ್ನನ್ನ ಒಂದು ವ್ಯಾಕರಣ ಮಾಡಿದಾಗ ನನಗೊಂದು ಅನಿವಾರ್ಯತೆ ಮತ್ತು ಒತ್ತಾಯ ಬಂತು. ಏನು ಒತ್ತಾಯ, ಅನಿವಾರ್ಯತೆ? ಆ ವ್ಯಾಕರಣ ಕೂಡ ಒಳ್ಳೆಯವನು, ಗಣೇಶ ಕೆಟ್ಟವನಲ್ಲ ಅನ್ನೋದನ್ನ ನಾವು ಜೊತೆ ವಾದ ಮಾಡಬೇಕಾಗಿತ್ತು. ಆ ವಾದದ ಸಮಯದಲ್ಲಿ ಇವೆಲ್ಲ ಉಟ್ಕೊಂತ ಇತ್ತು ನಮ್ಮ ತಂದೆ ಜೊತೆ. ಇದು ಈ ಕಥೆಯ ಮೂಲ. ಅದು ನನ್ನ ತಲೆಯಲ್ಲೇ ಬೆಳೀತಾ ಇತ್ತು. ಬೆಳೀತಾ ಇರ್ಬೇಕಾದ್ರೆ ಕೊನೆಗೆ ನಾನೊಬ್ಬ ಪರಿಸರ ವಿಜ್ಞಾನಿಯಾಗಿ ವಿದ್ಯಾರ್ಥಿಯಾಗಿ ಬೆಳೆದಾಗ ಇದಕ್ಕೊಂದು ಪರಿಸರದ ಹಿನ್ನೆಲೆಯನ್ನು ಕೊಟ್ಟು ಕಥೆ ಬರೀಬಹುದು ಅಂತಂದಾಗ ಹುಟ್ಟಿಕೊಂಡ ಕಥೆ ಇದು. ಆದ್ರೆ ನನಗೊಂದ್ಸಲ ಅನ್ಸುತ್ತೆ, ನಮ್ಮ ತಂದೆ ಇವತ್ತಿಲ್ಲ, ಇಲ್ಲೇ ಇರೋದು ಒಳ್ಳೇದಾಯ್ತೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಮೊಮ್ಮಗಳು ಪುಣ್ಯಕೋಟಿ, ಆ ಪುಣ್ಯಕೋಟಿನ ಕಥೆನಲ್ಲಿ ನಾನು ಸಾಯಿಸ್ತಾ ಇದ್ದೀನಿ, ಅದು ಸತ್ತೋಗ್ಬಿಡುತ್ತೆ. ಯಾಕಂದ್ರೆ ಶತಕರ್ಣಿ ಪಾಪಗೋಸ್ಕರ ನಮ್ಮ ತಂದೆ ಇದ್ದಿದ್ರೆ ನನ್ನ ಮೊಮ್ಮಗಳು ಸಾಯಿಸ್ತೇನೋ ಅಂತ ನನ್ನೇ ಸಾಯಿಸ್ಬಿಡ್ತಾ ಇದ್ದೇನೋ ಅಂತ ಭಯ ಆಗುತ್ತೆ ನನಗೆ. ಹಾಗಾಗಿ ಒಂದು ರೀತಿಯಲ್ಲಿ ನನ್ನ ತಂದೆ, ಎಲ್ರಿಗೂ ತಂದೆ ಇರಬೇಕು, ಆದ್ರೆ ಇವತ್ತು ನನಗೆ ಒಂದು ರೀತಿ ಅದು ಏನೋ ಅವರ ಆಶೀರ್ವಾದ ಅಂತ ಕಾಣುತ್ತೆ. ನಾನು ಅವ್ರು ಹೋದ್ಮೇಲೆ ಕತೆ ಬಂದಿದ್ದೀನಿ ಅಂತ. ಈ ಕಥೆನ ನನ್ನ ಜೊತೆ ಒಂದಷ್ಟು ಜನ ಹೆಣ್ಮಕ್ಳಿದ್ರು ನಮ್ಮ ಮನೆಯಲ್ಲಿ. ಅವ್ರಿಗೆ ಓದಿ ಹೇಳ್ತಿರ್ಬೇಕಾದ್ರೆ ಅವರೆಲ್ಲ ಮೆಚ್ಕೊಂಡರು. ಅದರಲ್ಲಿ ಒಬ್ಬ ಹುಡುಗಿ ಒಂದು ಸೂಚನೆ ಕೊಟ್ಟಳು. ನನ್ನ ಕತೆ ಪುಣ್ಯಕೋಟಿ ಸತ್ತ ತಕ್ಷಣ ಮುಗಿದು ಬಿಡ್ತಾ ಇತ್ತು. ಆ ಹುಡುಗಿ ಅಪರ್ಣ ಇದ್ದಾಳ ಇಲ್ಲಿ? ಅಪರ್ಣ ಇಲ್ಲ. ಆ ಅಪರ್ಣ ಅನ್ನೋ ಹುಡುಗಿ, ಸರ್ ಈ ಕತೆ ಬಹಳ ಚೆನ್ನಾಗಿದೆ, ನೀವು ಪರಿಸರ ವಿಜ್ಞಾನಿ, ಇದನ್ನು ಮುಂದುವರಿಸಿ ಪುಣ್ಯಕೋಟಿ ಮತ್ತು ಶತಕರ್ಣಿಯ ಕುಲ ಮುಂದುವರಿತು ಅಂತ ಬರೆದು ಅದಕ್ಕೆ ಪರಿಸರದ ಹಿನ್ನೆಲೆ ಕೊಡಿ ಅಂತಂದಾಗ ಆ ಪದ್ಯದ ಕೊನೆಯ 3 ಪದ್ಯಗಳಿದಾವಲ್ಲ, ಅವರ ಕೋಟಿ ಯುಗಗಳು ಬಂದರೂ ಕೂಡ ಆ ಪುಣ್ಯಕೋಟಿಯ ಕುಲ ಮತ್ತು ಶತಕರ್ಣಿಯ ಕುಲ ಉಳ್ಕೊಂಡು ಅನ್ನೋದು. ಹಾಗೂ ಹೇಗೆ ಸಕಲ ಜೀವಿಯು ಪಾಕದಂತೆ ಬೆರೆತು ಬೆಳೆದರೆ ಲೋಕವೆಲ್ಲವೂ ಏಕವಾಗಿ ನಾಕವಾಗುವುದೀದರೆ ಅನ್ನುವ ಆ ಭಾಗ ಬಂದಿದ್ದು ಆ ಅಪರ್ಣ ಅನ್ನೋ ಹುಡುಗಿಯಿಂದ. ಅವಳು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿನೇ. ಅವಳು ನನ್ನ ಮನೆ ಬಿಟ್ಟೋದ್ಮೇಲೆ ಮದುವೆ ಆಗಿ ಮಗು ಆಯಿತು. ಆ ಮಗು ಬಂದಾಗ ಈ ಕೊನೆಯ 3 ಸಾಲುಗಳು ಅವಳಿಂದ ಬಂದಿದ್ದರಿಂದ ಅವಳು ಮಗು ಆಗಿದ್ದು ಗಂಡು ಮಗು. ನಾನು, ನಿಮ್ಗೆಲ್ಲ ಗೊತ್ತಿರಬೇಕು, ಪುಣ್ಯಕೋಟಿನ ಸಾಕಿದ್ದು ಕಾಳಿಂಗೇಗೌಡ ಅಂತ ಒಬ್ಬ ರೈತ ತುರ್ಗರಹಳ್ಳಿನಲ್ಲಿ. ಅವಳ ಮಗನ ನಾನು ಈಗಲೂ ಕೂಡ ಕಾಳಿಂಗೇಗೌಡ ಅಂತ ಕರೀತೀನಿ, ಯಾಕಂದ್ರೆ ಅವಳಿಂದ ಈ ಪದ್ಯದ ಮುಕ್ತಾಯ ಆಯಿತು ಅಂತ. ಹೀಗೆ ಬೆಳ್ಕೊಂಡು ಹೋಗಿದ್ದ ಕತೆ ಕೊನೆಗೆ ರಮೇಶ್ ಅರವಿಂದ್ ಅವರ ಆ ಅನಾಲಿಸಿಸ್ ನಿಜವಾಗಲೂ ಕೂಡ ಒಬ್ಬ ಡಾಕ್ಟರ್ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿದ್ದವರು. ದೊಡ್ಡ ಚಪ್ಪಾಳೆ. ಈ ಕಥೆಯನ್ನು ಬರೆದು ಅದನ್ನ ಒಂದು ಫೇಸ್ಬುಕ್ ಅಲ್ಲಿ ನಾಗೇಶ್ ಹೆಗಡೆ ಅವರು ಹಾಕಿದ್ರು. ಅದು ಬಹಳ ಫೇಮಸ್ ಆಗಿ ನಾಗೇಶ್ ಹೆಗಡೆ ನನಗೆ ಸುದ್ದಿ ಕಳಿಸಿದ್ರು, ನಿಮ್ಮ ಪದ್ಯ ಬಹಳ ಫೇಮಸ್ ಆಗಿದೆ ಅಂತ. ವಿದ್ಯಾರಶ್ಮಿ ಅವರು ವಿಜಯ ಕರ್ನಾಟಕದ ಒಂದು ವಿಶೇಷ ಆವೃತ್ತಿಯಲ್ಲಿ ಅದನ್ನ ಪಬ್ಲಿಷ್ ಮಾಡಿದ್ರು. ಅದರ ನಂತರ ಪ್ರಕಾಶ್ ಕಂಬತ್ತಳ್ಳಿ ಅವರು ಒಂದು ನನ್ನ ಪುಸ್ತಕದಲ್ಲಿ, ಲೇಖನಗಳ ಪುಸ್ತಕದಲ್ಲಿ ಹೊರಬಂದಾಗ ಆ ಪುಸ್ತಕದ ಬಿಡುಗಡೆಯ ಸಮಯದಲ್ಲಿ ನನ್ನ ಮಗಳು ಪುಣ್ಯಕೋಟಿ ಈ ಹಾಡನ್ನು ಸಂಪೂರ್ಣವಾಗಿ ಹಾಡಿ ಅದರ ಹಿನ್ನೆಲೆಯಲ್ಲಿ ಬರ್ತಾ ಇತ್ತು. ಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಸಭೆಯೆಲ್ಲ ಮುಗಿದ ಮೇಲೆ ಒಬ್ಬ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬ ಲೇಡಿ ಬಂದು ನನಗೆ, ಗಣೇಶಯ್ಯ ನನ್ನ ಹಾಡು ಕೇಳ್ತಾ ಬೇಕಾದ್ರೆ ನನಗೆ ಕಣ್ಣೀರು ಬಂದ್ಬಿಡ್ತು ಅಂತಂದಾಗ
ನನಗೆ ನಿಜಕ್ಕೂ ಕೂಡ ಮಂದಟ್ಟಾಯ್ತು, ಓ ಈ ಕಥೆಯಲ್ಲಿ ಒಬ್ಬರ ಹೃದಯವನ್ನು ತಟ್ಟುವ ಶಕ್ತಿ ಇದೆ ಅಂತ. ಆಗ ನಾನು ಇನ್ನು ಅದನ್ನು ಹೊರಗೆ ಬಿಟ್ಟೆ. ಬಾಲು ಬಂದು ಇದನ್ನು ನಾನು ಸಿನಿಮಾ ಮಾಡಬೇಕು ಅಂತಂದ್ರು. ಆ ಸಿನಿಮಾ ಮಾಡಬೇಕು ಅಂತಂದಾಗ ನನಗೆ ಖುಷಿ ಆಯಿತು. ಆದರೆ ಒಂದೇ ವಾರದಲ್ಲಿ ಅವರು ತುಮಕೂರಿಗೆ ಹೋಗಿ, ಅವ್ರ ಈ ಹೆಸರೇನಪ್ಪ, ಮೇಘನಾ ಅನ್ನೋರು ಇದ್ದಾರೆ. ಅಲ್ಲಿ ಮೇಘನಾ ಇದೆಯಮ್ಮ, ಇರ್ಲಿ. ಆ ಮೇಘನಾ ಅನ್ನೋವ್ರ ಕೈಲಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟಿದ್ದೇವೆ. ನಿನಗೊಂದು ರಹಸ್ಯ ಹೇಳ್ತೀನಮ್ಮ, ನಿನ್ನ ಕೈಲಿ ಅವರು ಹಾಡು ಆಡಿಸ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮುಂದೆ ನನಗೆ ಇಡೀ ಹಾಡನ್ನ ಕೇಳಿಸಿದಾಗ ನನಗೆ ನಾನೀ ಹಾಡು ಬರ್ದ್ನಾ ಅನ್ನೋಷ್ಟು ಆಶ್ಚರ್ಯಕರವಾಗಿ ಅವ್ರು ಮೂವ್ ಆಗೋಂಗೆ ಹಾಡಿದ್ರು. ನನ್ನ ಕಣ್ಣಲ್ಲಿ ಅವಾಗ ನೀರು ಬಂತು. ಆ ನಂತರ ನಾನು ನೋಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದಮ್ಮ. ಅವರೇ ಇಲ್ಲ ನನಗೆ ತಡೆ ಹಾಕಿದ್ರು, ಇದನ್ನು ತೋರಿಸೋದು ಬೇಡ ಅಂತ. ಆ ನಂತರ ಅವರು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಹೋದ ವರ್ಷ ನವೆಂಬರ್ಗೆ ರಿಲೀಸ್ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ರು ಬಾಲು ಅವರು. ಆದರೆ ಈ ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಕೆಲಸ ಇದೆ ಅಂತ. ಅದಷ್ಟು ಕೆಲಸ, ಇಷ್ಟು ವೇಟಿಂಗ್ ಅಂತ ಹೇಳ್ತೀವಿ, ಅದು ಸಾರ್ಥಕ ಅಂತ ನಂಗೆ ಅನ್ಸುತ್ತೆ. ಸುಧಾಮೂರ್ತಿ ಅವರ ಆಫೀಸ್ಗೆ ಹೋಗ್ಬಿಟ್ಟು ನಾವು ಈ ಚಿತ್ರವನ್ನು ತೋರಿಸಿದಾಗ ನಿಜಕ್ಕೂ ಅವರ ಕಣ್ಣಲ್ಲಿ ನೀರು ಬಂತು. ಆ ಸಮಯ ಮತ್ತೆ ನನಗೆ ಹೃದಯ ಮುಟ್ಟಿತು. ರಮೇಶ್ ಅರವಿಂದ್ ಅವರನ್ನ ಮೆಚ್ಕೊಂಡು, ಸಾರ್ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು, ನಾನು ವಾಯ್ಸ್ ಕೊಡ್ತೀನಿ ಅಂತಂದಾಗ ಐ ವಾಸ್ ಮೂವ್ಡ್. ಸೊ ಇವರೆಲ್ಲರಿಗೂ ಕೂಡ ನಾನು ನಮಸ್ಕಾರ.